ಹೆಂಗಿದೆ ಅಮ್ಮಿ ಅಮ್ಮಿ ಎಲ್ಲ ಹೇಳೋದು ಕಲ್ತ್ಕೊಂಡ್ಬಿಟ್ಟಿದೆ ಈಗ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಫುಲ್ ನೋಡಿ. ಫೈನಲಿ ಕಾಯಿ ಹಿಡ್ಕೊಂಡು ಬಂದೆ ನೋಡಿ. ಸುಮಾರಾಗಿದೆ, ಮೀಡಿಯಮ್ ಆಗಿದೆ, ಪರವಾಗಿಲ್ಲ. ಇದೊಂದು ಕಾಯಿನೇ ನನಗೆ ಒಂದು ವೀಕ್ ಬರುತ್ತೆ, ಇಬ್ಬರಿಗೆ ಅಲ್ವಾ. ಸೊ ನಾನು ಜಾಸ್ತಿ ಕಾಯಿನೂ ಕೂಡ ಖರ್ಚು ಮಾಡಲ್ಲ. ಹಾಗೆ ಕಾಯಿ ಹಿಡ್ದಿದ ನಂತರ ಮಚ್ಚು ಹಿಡ್ಕೊಂಡು ನೋಡ್ತಾ ಇದ್ದೀನಿ. ಏನಂತ ನೀವು ಅನ್ಕೊಬೋದು, ಈ ಮಚ್ಚು ನನಗೆ ತುಂಬಾ ಮೆಮೊರಿಬಲ್. ಏನಕ್ಕೆ ಅಂತ ಅಂದರೆ, ಊರಲ್ಲಿ ಇರಬೇಕಾದ್ರೆ ಅಜ್ಜಿ ಮತ್ತು ಅಮ್ಮ ಕಬ್ಬು ಕಡಿಯೋಕೆ ಹೋಗ್ತಾಯಿದ್ರು. ಸೊ ಹಳ್ಳಿಗಳ ಕಡೆ ಗೊತ್ತಿರುತ್ತೆ ನಿಮಗೆ, ಕಬ್ಬು ಕಡಿಯೋಕೆ ಹೋಯ್ತಾ ಇರ್ಬೇಕಾದ್ರೆ ನಾನು ನನ್ನ ತಮ್ಮ ಕೂಡ ಸ್ಕೂಲ್ ಮುಗಿಸಿ ರಜದ ದಿನಗಳಲ್ಲಿ ನಾವು ಕೂಡ ಅವ್ರ ಜೊತೆ ಹೋಗ್ತಾಯಿದ್ದೋ. ಸೊ ಈ ಮಚ್ಚು ಯಾವಾಗಲೂ ನನಗೆ ನೆನಪು, ನಾನು ಕೆಲಸಕ್ಕೆ ಹೋಗ್ತಾ ಇದ್ದಿದ್ದು. ಹಾಗೆ ಇಟ್ಕೊಂಡು ನೋಡ್ತಾ ಇದ್ದೆ. ಹಾಗೆ ಕಾಯಿನೂ ಕೂಡ ನೀಟಾಗಿ ಕೆಚ್ಚಿದ್ದೀನಿ ನೋಡಿ. ಒಂದು ಸ್ವಲ್ಪ ಚೆಲ್ ಬಿಡುತ್ತೆ ಅಷ್ಟೇ. ಅದು ಬಿಟ್ಟರೆ 3/4 ಗ್ಲಾಸ್ ಎಳ್ನೀರು ಸಿಕ್ತು. ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಸ್ವೀಟಾಗಿರೋ ಎಳ್ನೀರು ಕುಡಿದು ತುಂಬ ರುಚಿಯಾಗಿತ್ತು ಎಳ್ನೀರು. ಸೊ ಇನ್ನು ಕೆಲಸ ತಿಂಡಿ ಬೇರೆ ಮಾಡಿರಲಿಲ್ಲ, ತಿಂಡಿ ಮಾಡೋಕ್ಕೆ ಕಾಯಿ ಬೇಕಾಯಿತು ಅಂತ ಹೇಳ್ಬಿಟ್ಟು ಕಾಯಿನ ಕೊಚ್ಕೊಂಡು ಇವಾಗ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಈ ಕಾಯಿನ ನಾನು ಡೈರೆಕ್ಟು ಫ್ರಿಜ್ ಒಳಗಡೆ ಇಡಲ್ಲ, ಈ ನೀರಿರುತ್ತಲ್ವ, ಸೊ ಹಂಗೆ ಇಟ್ಟರೆ ಅದೆಲ್ಲ ಸ್ವಲ್ಪ ಒಂಥರ ಇದಾಗಿಬಿಡುತ್ತೆ. ಅದಕ್ಕೋಸ್ಕರನೇ ಪೂರ್ತಿಯಾಗಿ ನೀರೆಲ್ಲ ಸ್ವಲ್ಪ ಒಣಗೋ ಗಂಟ ನಾನು ಕಿಟಕಿ ಪಕ್ಕ ಇಡ್ತೀನಿ ನೋಡಿ. ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ವಿಂಡೋ ಪಕ್ಕ ಇಟ್ಟರೆ ಬಿಸಿಲು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಓಲ್ಡ್ ಮಾಡಿಟ್ಟಿರೋ ಕಾಯಿನ ನಾನು ಇಡ್ತೀನಿ. ಹಾಗೆ ಕವರು ಕೂಡ ಗಲೀಜಾಗಿದ್ದರೆ ಉಲ್ಟಾ ಮಾಡಿ ವಾಶ್ ಮಾಡಿಬಿಟ್ಟು ಅದನ್ನು ಈ ಥರ ಕಂಬಿಲಿ ಹಾಕ್ಬಿಡ್ತೀನಿ. ಆರಾಮಾಗಿ ಬಿಸಿಲು ಬರೋದ್ರಿಂದ ನೀರು ಸೋರ್ಕೊಳುತ್ತೆ. ಬಿಸಿ ಬಿಸಿ ಹಾಯ್ ಹಾಯ್ ಬೇಡ. ತಿಂಡಿ ಆಯ್ತಾ ಅಂತ ಕೇಳು. ಆಯ್ತಾ? ಗುಡ್ ಮಾರ್ನಿಂಗ್ ಹೇಳೋ ನಿಂಗೆ. ಮಾರ್ನಿಂಗ್. ಊಟ ಆಯ್ತಾ? ಬನ್ನಿ ಅನು ನಿನ್ಗೆ ಆಮೇಲೆ ಜಿಯಾ. ಫಸ್ಟ್ ಬನ್ನಿ ಅಂತ ಕರಿ. ಊಟಕ್ಕೆ ಬನ್ನಿ ಬನ್ನಿ. ಇನ್ನು ಒಂದು ತುತ್ತು ತಿಂದಿಲ್ವಲ್ಲ, ಇರು. ಬನ್ನಿ ಅನು ಬನ್ನಿ ಬನ್ನಿ. ಹೆಂಗಿದೆ ಅಮ್ಮಿ ಅಮ್ಮಿ ಎಲ್ಲ ಹೇಳೋದು ಕಲ್ತ್ಕೊಂಡ್ಬಿಟ್ಟಿದೆ ಈಗಲ್ಲ. ಹೆಂಗಾಯ್ತಪ್ಪ ಟೇಸ್ಟ್? ಹೆಂಗೈತೆ ಅಮ್ಮಿ ಅಮ್ಮಿ. ನಿಮ್ಮಪ್ಪನ ಕೇಳೋಣ ಈಗ. ನೀನು ಎಮ್ಮಿ ಇದೆ ಅಂತ ಹೇಳ್ದೆ ನರಿ. ಹೆಂಗಿದೆ ಟೇಸ್ಟು? ಹಾಂ, ಇಲ್ಲಿ ನೋಡಿ ಹೇಳಿ. ನಿಜನಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಾ? 100ಗೆ ಎಷ್ಟು? ಅಂದರೆ 20% ಚೆನ್ನಾಗಿಲ್ಲ ಅಂತನಾ? ಕುಡಿ ಜಿಯೋ ಕುಡಿಯೋಕಲ್ಲಿ ಇನ್ನ ಕಲ್ತಿಲ್ಲ. ಇವಾಗ ತಿಂಡಿ ಎಲ್ಲ ಮುಗಿಸಿದಾಯ್ತು. ಇವಾಗ ಅವ್ರಿಗೆ ಮತ್ತೆ ರೂಮಲ್ಲಿ ಹೋಗಿ ಕುತ್ಕೊಂಡು ತಿಂತಾ ಇದ್ದಾರೆ ನೋಡಿ. ಫೋನ್ ಬಂದರೆ ಸಾಕು ರೂಮ್ಗೆ ಹೋಗಿ ಕುತ್ಕೊಂಡು ಟಿಫನ್ ಮಾಡ್ತಾರೆ. ಇವಾಗ ನಂದು ಡ್ಯೂಟಿ ಸ್ಟಾರ್ಟ್ ಆಯಿತು, ಕಿಚನ್ ಡ್ಯೂಟಿ. ಅವ್ರನ್ನ ಕೆಲಸಕ್ಕೆ ಕಳಿಸ್ಬಿಟ್ಟು ಹಾಗೆ ಪಾಪನ ಆಟ ಆಡೋಕ್ಕೆ ಬಿಟ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿಸಿದ್ದೆ. ಅದಕ್ಕೆ ಸರಿ ನೀನು ಆಟ ಆಡ್ಕೊಂತ ಬಿಟ್ಬಿಟ್ಟು ನನ್ನ ಡ್ಯೂಟಿನ ನಾನು ಸ್ಟಾರ್ಟ್ ಮಾಡಿಕೊಂಡೆ.
ಫೈನಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಇವಾಗ ನಾನು ಪಾತ್ರೆ ವಾಶ್ ಮಾಡಬೇಕಾಗಿತ್ತು. ಒಂದೇ ಸಲ ವಾಶ್ ಮಾಡಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಮೊದಲು 50% ಕೆಲಸ ಮುಗಿಸ್ದೆ. ಇನ್ನು 50% ಕೆಲಸ ಮುಗಿಸ್ಬೇಕು ಅಂದರೆ ಪಾತ್ರೆ ವಾಶ್ ಮಾಡಬೇಕು. ಇದು ನೈಟು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ ರೈಸ್ ಮಾಡಿದ್ದೆ. ನಿನ್ನೆ ನೈಟು ಬೆಳ್ಳುಳ್ಳಿ ರೈಸ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅದಕ್ಕೆ ನನಗೆ ಅದನ್ನು ವೇಸ್ಟ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸರಿ ಅದನ್ನೇ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯ ಪಲಾವ್ ತಿನ್ನಲಿಲ್ಲ, ಅದನ್ನೇ ಇಟ್ಕೊಂಡು ಬಿಸಿ ಮಾಡ್ಕೊಂಡು ತಿಂದೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫೈನಲಿ ಮುಗೀತು ನೋಡಿ ನನ್ನ ಕೆಲಸ. ಸಿಂಕೆಲ್ಲ ವಾಶ್ ಮಾಡಿ ಉಜ್ಜಿ ತೊಳೆದು ಎವ್ರಿ ಡೇ ಇಷ್ಟ ಇರುತ್ತೆ ಕೆಲಸ. ಪ್ರತಿದಿನ ನಂದು ಕೆಲಸ ಇಷ್ಟ ಇರುತ್ತೆ. ಆದರೆ ಮನೆ ಒಂದು ಒರೆಸಿರಲಿಲ್ಲ, ಮತ್ತೆ ಗ್ಯಾಪ್ ಕೊಟ್ಟು ವೀಡಿಯೋನ ಆಫ್ ಮಾಡಿ ಮತ್ತೆ ಮನೆಯೆಲ್ಲ ಒರೆಸ್ಬಿಟ್ಟು ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಫೈನಲಿ ಮನೆಯೂ ಕೂಡ ಒರೆಸಾಯಿತು. ತುಂಬ ಕ್ಲೀನಾಗಿ ಕಾಣಿಸ್ತಾ ಇದೆ. ಮತ್ತು ಸಂಜೆ ಅಷ್ಟರಲ್ಲಿ ಬೆಳಿಗ್ಗೆ ಯಾವ ಥರ ಇತ್ತೋ ಅದೇ ಥರ ಮಾಡ್ತಾನೆ ನನ್ನ ಮಗ. ಕಿಚನ್ ಬಿಟ್ಟರೆ ಮಿಕ್ಕಿದ್ದು ರೂಮು ಹಾಲಲ್ಲೆಲ್ಲ ಇದೇ ಥರ ಗಲೀಜು ಮಾಡಿ ಬಿಟ್ಬಿಡ್ತಾನೆ. ಹಂಗೂ ಆದಷ್ಟು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಾಗೆ ನೋಡಿ ಬೆಳ್ಳುಳ್ಳಿ ರೈಸ್ ಇವಾಗ ತಿಂತಾ ಇದ್ದೀನಿ ನಾನು. ಅವನು ಕೂಡ ಮಲಗಿಸ್ದೆ. ಸೊ ನಾನು ತಿಂಡಿ ಮಾಡೋ ಟೈಮ್ ಆಲ್ರೆಡಿ 12:50 ಆಗಿತ್ತು ಅನಿಸುತ್ತೆ. ಆವಾಗ ತಿಂಡಿ ಮಾಡ್ತಾಯಿದ್ದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಎಂಜಾಯ್ ಮಾಡ್ಕೊಂಡು ತಿಂತಾಯಿದ್ದೆ.
ಹಾಗೆ ಮೂವಿ ಹಾಕ್ಕೊಂಡು ನೋಡ್ತಾ ಇದ್ದೆ. ಯಾಕೋ ಬೇಜಾರಾಗ್ತಾಯಿತ್ತು. ನೈಟು ಹಸ್ಬೆಂಡು ಏನಾದ್ರು ತೊಗೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ಕೇಕ್ ತೊಗೊಂಡು ಬಂದಿದ್ರು. ಸರಿ ಆಯ್ತು ಅಂದ್ಬಿಟ್ಟು ರಾತ್ರಿ 1 ಪೀಸ್ ಮಾತ್ರ ತಿಂದು ಇಕ್ಕಿದ್ದೆ. ಏನಕ್ಕೆ ಅಂತಂದರೆ ಊಟ ಆಗಿತ್ತು. ಸೊ ಊಟ ಆದಮೇಲೆ ಹೆಚ್ಚಾಗಿ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು 1 ಪೀಸ್ ಮಾತ್ರ ತಿಂದೆ. ಇಲ್ಲಿ ನೋಡಿ ನನ್ನ ಚಿಂಟು ಫ್ರೆಂಡು ಅವಾಗವಾಗ ಈ ಥರ ವಿಂಡೋದಲ್ಲಿ ಎಂಟ್ರಿ ಕೊಡ್ತಾ ಇರ್ತಾರೆ. ಹಾಗೆ ಸರಿ ಅಂತ ಹೇಳ್ಬಿಟ್ಟು ಅವನ್ನ ಎದ್ದೇಳಿಸ್ಲಿಲ್ಲ, ಏಕೆಂದರೆ ನೈಟೇ ತುಂಬ ತಿಂದಿದ್ದ ಮತ್ತು ಅದರಲ್ಲಿ ಜಾಸ್ತಿ ಶುಗರ್ ಸ್ವೀಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಎದ್ದೇಳ್ಸಕ್ಕೆ ಹೋಗಲಿಲ್ಲ. ನಾನೇ ತಿನ್ಕೊಂಡೆ. ಒಬ್ಬಳೇ ತಿನ್ನೋಕ್ಕೆ ಬೇಜಾರಾಗ್ತಿತ್ತು. ಬಟ್ ಸ್ವೀಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ತೀನಿ. ಏನೇ ಸ್ವೀಟ್ ಐಟಮ್ ಇದ್ರೂ ಕೂಡ ಅವನಿಗೆ ಜಾಸ್ತಿ ಕೊಡಲ್ಲ, ಸ್ವಲ್ಪ ಕೊಡ್ತೀನಿ ಅಷ್ಟೇ. ಅವ್ನು ಮಲಗಿದ್ದ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಅವ್ನು ಎದ್ದುವಾಗಂತೂ ಈ ಥರ ನಾವು ಕುತ್ಕೊಂಡು ತಿನ್ನೋಕ್ಕೆ ಬಿಡಲ್ಲ. ಅಮ್ಮ ನನಗೆ 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 ಅಂತ ಹಠ ಮಾಡಿ ಇಸ್ಕೊಂಡು ತಿಂತಾನೆ. ಹಾಗೆ ಮೂವಿ ನೋಡಿಕೊಂಡು ಎಲ್ಲ ಕೆಲಸ ಮುಗಿದಿತ್ತಲ್ಲ, ಮೂವಿ ಹಾಕ್ಕೊಂಡು ಕೇಕ್ ತಿನ್ಕೊಂಡು ಮೂವಿ ನೋಡ್ಕೊಂಡು ಕೂತಿದ್ದೆ. ಇನ್ನೇನಿದ್ರು ನೈಟಿಗೆ ಮಾತ್ರ ಡಿನ್ನರ್ ಪ್ರಿಪೇರ್ ಮಾಡಬೇಕಾಗಿತ್ತು. ಹಾಗೆ ಇದು ಈವ್ನಿಂಗು ಸಂಜೆ 6 o'clock ಆಗಿತ್ತು. ಸೊ ಊಟಕ್ಕೂ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಮಾಡೋ ಸ್ಟೈಲ್ ಯಾವ ಥರ ಅಂದರೆ ಸೇಮ್ ಚಿಕನ್ ಸಾಂಬಾರಿಗೆ ಯಾವ ಥರ ಮಸಾಲೆ ಇಕ್ತೀವಿ ಸೇಮ್ ಅದೇ ಥರ ಗ್ರೀನ್ ಮಸಾಲ ಬೇರೆ ಇಡ್ತೀನಿ ಮತ್ತು ಮಾಮೂಲಿ ಖಾರದ ಮಸಾಲ ಬೇರೆ ಇಕ್ಬಿಟ್ಟು ಮಾಡ್ತೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅವರು ಕೂಡ ಕೆಲಸದಿಂದ ಇವತ್ತು ಬೇಗ ಬಂದು ಟಿ ವಿ ನೋಡ್ತಾಯಿದ್ದಾರೆ. ನಂಗೆ ಈರುಳ್ಳಿ ಪಕೋಡ ಹಾಕ್ಕೊಡು ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಕಲಸಿಕ್ಕಿದೆ. ಒಂದು ಕಡೆ ಸಾಂಬಾರಿಗೆ ಇಕ್ಕು, ಒಂದು ಕಡೆ ಅನ್ನಕ್ಕೆ ಇಕ್ಕಿದ್ದೆ. ಸೊ ಎರಡು ಕೂಡ ರೆಡಿಯಾದ ತಕ್ಷಣ ಆಮೇಲೆ ಬಿಸಿ ಬಿಸಿ ಪಕೋಡ ಹಾಕೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ತಾನೇ ಅಡುಗೆ ಮನೆ ಕ್ಲೀನ್ ಮಾಡಿದೆ ನೋಡಿ. ಆಗೋದು ಸ್ವಲ್ಪ ಪಾತ್ರೆಗಳಿತ್ತು. ಸೊ ಫೈನಲಿ ಮೂಲಂಗಿ ಸಾಂಬಾರು ಬಿಸಿ ಬಿಸಿ ಪಕೋಡ ತಿಂತಾ ಕೂತಿದ್ವಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೋತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.